ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 2 ವ್ಲಾಗ್ಗೆ ಸ್ವಾಗತ. ಸೊ ಜಸ್ಟ್ ಇವತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ರೂಮ್ ಚೆಕ್ಔಟ್ ಮಾಡಬೇಕು. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಗಿದು ದೇವ್ರಿಗೆ, ಮತ್ತು ನೆಕ್ಸ್ಟು ಗೋಯಿಂಗ್ ಟು ಟಿಫನ್ ಮಹೇಶ್ ಪ್ರಸಾದ್ ಹೋಟೆಲ್ ಟಿಫನ್ ಮಾಡಿಕೊಂಡು ವರ್ಲ್ಡ್ ಆಫ್ ಮೈಸೂರಿಗೆ ಹೋಗಿ ಮೈಸೂರು ಪಾಕ್ ತೊಗೊಂಡು ದ್ಯಾನ್ ಗೋಯಿಂಗ್ ಟು ಕಬಿನಿ. ನಮ್ಮ ವೈಫ್ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ರಲ್ಲ ನನ್ನ ಬರ್ಡೇ ದಿನ. ಸೊ ದಟ್ಸ್ ನಥಿಂಗ್ ಬಟ್ ಇಟ್ಸ್ ಕಬಿನಿ ಫಾರೆಸ್ಟ್. ಬರ್ಡೇ ದಿನ ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಸೊ ಮಲೆ ಮಹದೇಶ್ವರ ದೇವಸ್ಥಾನ ಅಂತ ರೂಮ್ ಹತ್ರನೇ ಇತ್ತು. ಸೊ ಅಲ್ಲಿ ಬಂದಿದ್ದೀವಿ ದರ್ಶನ ಮಾಡ್ಕೊಳ್ಳೋಕ್ಕೆ. ದರ್ಶನ ಆಯಿತು. ಆಚೆ ಬಂದಿದ ತಕ್ಷಣ ಫುಲ್ಲು ಮಳೆ ಸಣ್ಣದಾಗಿ ಹನಿತಾ ಇದೆ. ಸೊ ಸೀದಾ ರೂಮ್ ಹತ್ರ ಹೋಗಿ ಚೆಕ್ಔಟ್ ಮಾಡಿ ಟಿಫನ್ ಮಾಡಿಕೊಂಡು ಹಾಗೆ ಕಬಿನಿ ಕಡೆಗೆ ನೋಡಿ ಗೈಸ್. ರೂಮ್ ಹತ್ರ ಏನು ಸಕ್ಕತ್ತಾಗಿದೆ, ನೈಸಲ್ಲ. ತಿಂಡಿಗೆ ಮೈಸೂರಲ್ಲಿ ಮಹೇಶ್ ಪ್ರಸಾದಕ್ಕೆ ಬಂದಿದ್ದು, ತುಂಬ ಚೆನ್ನಾಗಿರುತ್ತಂತೆ. ಸೊ ಟೇಸ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ. ನೋಡೋಣ ಏನು ಆರ್ಡ್ರ್ ಮಾಡಬೇಕು ಅಂತ ನೋಡಬೇಕು. ಏನು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ, ವಿಲ್ ಟ್ರೈ. ಇಷ್ಟು ಮೆಂತ್ಯ ಬಾತ್ ತೊಗೊಂಡಿದ್ದೀವಿ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಮೇಡಮ್ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ? ಹಾಂ ತಿಂತೀನಿ. ಪೂರಿ ಬಂದಿದೆ, ಸಕ್ಕತ್ತಾಗಿದೆ. ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು. ಬಿಸಿಯಾಗಿ ಸಕ್ಕತ್ತಾಗಿದೆ ಪೂರಿನೂ. ಟೇಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೇನು ಐಟಮ್ ನೋಡೋಣ. ತಿಂದಾದ್ಮೇಲೆ ಹೊಟ್ಟೆ ತುಂಬ ಬೇರೆ ಏನಾದರೂ ಐಟಮ್ ತೊಗೊಳ್ಳೋಣ. ಬಾಸುಂಡಿ ಸ್ವೀಟ್ ತೊಗೊಂಡಿದ್ದೀವಿ, ಮತ್ತು ಲೈಟಾಗಿ ಒಂದು ಇಡ್ಲಿ ತೊಗೊಂಡು ಎಂಡಪ್ ಮಾಡೋಣ ಟಿಫನ್ನು ಅಂತ. ಮಹೇಶ್ ಪ್ರಸಾದಕ್ಕೆ ಬಂದರೆ ಬಾಸುಂಡಿ ಅಂತೂ ಟ್ರೈ ಮಾಡಲೇಬೇಕು, ಮಸ್ಟ್ ಟ್ರೈ. ಸಕ್ಕತ್ತಾಗಿರುತ್ತೆ, ಟ್ರೈ ಮಾಡಿ ಸ್ವೀಟು. ಸಿಗ್ತಾನೆ ಜಸ್ಟ್ ಮಹೇಶ್ ಪ್ರಸಾದಲ್ಲಿ ತಿಂಡಿ ಮುಗಿಸ್ಕೊಂಡು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತಂತೆ. ನೋಡೋಣ, ಟ್ರೈ ಮಾಡೋಣ. ಏನಾದರೂ ಸ್ವಲ್ಪ ಮೈಸೂರು ಪಾಕ್ ಮನೆಗೆ ತೊಗೊಳೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಒಳಗಡೆ ಸಕ್ಕತ್ತಾಗಿದೆ. ಓ ಮೈ ಗಾಡ್, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಗೈಸ್. ವೆರೈಟೀಸ್ ಆಫ್ ಮೈಸೂರು ಪಾಕ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ಬೇಕು ಯಾವ್ದು ತೊಗೊಳ್ಳೋಣ, ಯಾವ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇರೋದು. ನೋಡಿ ಮೈಸೂರು ಪಾಕ್ ಪ್ರಿಪ್ರೇಷನ್ ಎಲ್ಲ ನೋಡ್ಬೋದು ಇಲ್ಲಿ ವರ್ಲ್ಡ್ ಆಫ್ ಮೈಸೂರಲ್ಲಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಫುಲ್ ನೀಟ್ನೆಸ್ ಗೈಸ್, ಫುಲ್ ಹೈಜೀನಿಕ್ಕು. ಇಲ್ಲಿ ನೋಡಿ ಪೀಸಸ್ ಯಾವ ಥರ ಕಟ್ ಮಾಡ್ತಾರೆ ಅಂತ, ಅದಕ್ಕೆಲ್ಲ ಎಷ್ಟು ಇಂಚಸ್ಸು, ಏನು ಹೆಂಗೆ ಕಟ್ ಮಾಡಬೇಕೆಲ್ಲ ಪ್ರಾಪರ್ ಮೇಂಟೈನ್ ಮಾಡ್ತಾರೆ. ಮತ್ತು ಇಲ್ಲಿ ಇದು ಬಂದು ಪ್ಯಾಕಿಂಗ್ ಸೆಕ್ಷನ್. ನೈಸ್, ಚೆನ್ನಾಗಿದೆ ಗೈಸ್. ಆಚೆ ಬಂದ್ವಿ ವರ್ಲ್ಡ್ ಆಫ್ ಮೈಸೂರು ಪಾಕಿಂದ. ಫುಲ್ ವೆರೈಟೀಸ್ ಆಫ್ ಮೈಸೂರು ಪಾಕ್ ಪರ್ಚೇಸಿಂಗ್ ಆಯಿತು. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಎಲ್ಲ ಮೈಸೂರು ಪಾಕ್ಸ್ ವೆರೈಟೀಸ್ದು ಎಲ್ಲ ಸ್ವಲ್ಪ ಟೇಸ್ಟ್ ಕೊಡ್ತಾರೆ. ಮತ್ತು ಯು ಹ್ಯಾವ್ ಅದರ್ ಸ್ವೀಟ್ಸ್, ಬೇರೆ ಸ್ವೀಟ್ಸ್ ಇದೆ, ಮಿಕ್ಸ್ಚರ್ಸ್ ಇದೆ. ಟ್ರೈ ಮಾಡಿ ಮೈಸೂರಿಗೆ ಬಂದಾಗ ವರ್ಲ್ಡ್ ಆಫ್ ಮೈಸೂರು ಪಾಕ್ ನೋಡಿ, ಸಕ್ಕತ್ತಾಗಿರುತ್ತೆ. ಸಿ ಯು. ಈ ಕಬಿನಿಗೆ ಹೊರಟ್ವಿ ಇವಾಗ, ಅಲ್ಲಿ ಸಿಗೋಣ ಕಬಿನಿಲಿ. ನೋಡಿ ಗಾಯ್ಸ್, ರೋಡ್ ಚೆನ್ನಾಗಿದೆ. ಆರಾಮಾಗಿ ಯಾವುದು ಅಷ್ಟು ಗಾಡಿಗಳು ಓಡಾಟ ಇಲ್ಲ, ಕೂಲಾಗಿದೆ. ಮಧ್ಯದಲ್ಲಿ ಬಸ್ಗಳು ಬರ್ತವೆ ನೋಡಿ, ತಡ್ಕಾಬಿಟ್ಕ ರೋಡ್ ತಬಕ್ಕಂತ ಇವಾಗ. ಮಧ್ಯದಲ್ಲಿ ಬಸ್ಸು ಲಾರಿ ಬಂದಾಗ ಹೆವಿ ಓವರ್ಟೇಕ್ ಆಗುತ್ತೆ. ಸೊ ದಟ್ ಬೆಟರ್ ಒಂದು 100 ಮೀಟರ್ಸ್ ಬಿಫೋರೇ ಅದನ್ನ ನೋಡಿಕೊಂಡು ಗಾಡಿ ನಿಲ್ಸ್ಕೊಂಬಿಟ್ರೆ ಬೆಸ್ಟ್ ನಮಗೆ.
ತಲೆನೋವಿರಲ್ಲ. ಸೊ ಹೇಳಿ ಮೇಡಮ್, ಲಹರಿ ಅವರೇ ಹೇಳಿ, ಹೆಂಗನ್ನಿಸ್ತಾ ಇದೆ? ರೂಟ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಸೊ ನಿಮಗೆ ಪ್ಲಾನ್ ಮಾಡಿರೋ ಸರ್ಪ್ರೈಸ್ ಬಂದು ಸಫಾರೀಸ್, ಫಾರೆಸ್ಟ್ ಅಲ್ಲಿ ಸಫಾರೀಸ್. ಗೈಸ್ ಈಗ ತಾನೇ ಜಸ್ಟ್ ಇನ್ನೇನು 15-20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಕಬಿನಿಗೆ. ಸೊ ಇಟ್ಸ್ ವೇಟಿಂಗ್ ಟು ಎಕ್ಸ್ಪ್ಲೋರ್ ಥಿಂಗ್ಸ್ ಇನ್ ಕಬಿನಿ. ಚೆನ್ನಾಗಿದೆ ರೋಡ್ ಓಡ್ಸೋಕ್ಕೆ, ಲೈಕ್ 40 ಕಿಲೋಮೀಟರ್ಸ್ ಚೆನ್ನಾಗಿದೆ ರೋಡು. ಆಮೇಲೆ ತುಂಬ ತಡ್ಕ ಬುಡ್ಕ ರೋಡ್ಗಳು ಸಿಕ್ಕಾಪಟ್ಟೆ. ಅದೊಂದು ಚೆನ್ನಾಗಿ ಮಾಡಿದ್ರೆ ಟೂರಿಸ್ಟ್ ಅವ್ರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಚೆನ್ನಾಗಿದೆ. ನಾವು ಇನ್ನೇನು ಒಂದು 15-20 ಮಿನಿಟ್ಸಲ್ಲಿ ವಿಲ್ ಗೋ ಚೆಕ್ ಇನ್ ದೇರ್ ಆ್ಯಂಡ್ ಮುಂದೆ ನೋಡ್ಬೇಕೇನೋ ಸೈಕಲ್ ಎಲ್ಲ ಇರುತ್ತಂತೆ, ಒಂದು ರೌಂಡ್ ಸೈಕಲ್ ಹೊಡಿಯೋಣ ಅಲ್ಲಿ. ಗೈಸ್ ಇದೆ ಕಬಿನಿ ಲೇಕ್ ವ್ಯೂ ರೆಸಾರ್ಟ್ ನೋಡಿ, ಸಕ್ಕತ್ತಾಗಿದೆ. ಬರ್ಡ್ ಚರ್ಪಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಬನ್ನಿ ನಮ್ಮ ರೂಮ್ ಕಡೆ ಹೋಗೋಣ ಹೇಗಿದೆ ಅಂತ. ಗೈಸ್ ಸಕ್ಕತ್ತಾಗಿದೆ, ಎಲ್ಲ ರೂಮ್ ಸಪ್ರೇಟ್ ಆಗಿದೆ ನೋಡಿ. ಗೈಸ್ ಇದೇ ರೂಮ್ ನಮ್ಗೆ ಅಲಾಟ್ ಮಾಡಿರೋದು. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನೈಸ್, ಒನ್ ಡೇ ಸ್ಟೇಗೆ ಸಾಕಿದು. ಗೈಸ್ ಈಗ ಬೋಟ್ ಸಫಾರಿ ಸ್ಟಾರ್ಟ್ ಆಗುತ್ತಂತೆ. ಸೊ ಹೋಗ್ತಾ ಇದ್ದೀವಿ ಬೋಟ್ ಸಫಾರಿಗೆ. ಏನೇನು ಪ್ರಾಣಿಗಳು ಸಿಗುತ್ತೆ ನೋಡೋಣ ಬನ್ನಿ. ಹಾಗೆ ಬೋಟ್ ಸಫಾರಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಲ್ಲಿಗೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್ ನೋಡಿ. ಚೆನ್ನಾಗಿದೆ. ಹಂಗೆ ಮುಂದೆ ಹೋಗ್ತಾ ಇನ್ನಷ್ಟು ವಿಡಿಯೋ ಮಾಡುವ. ಈಗಲೇ ಬೋಟ್ ಸಫಾರಿ ಅಂತ ಹೇಳಿದ್ದಾರೆ. ಸೊ ಬಂದಿದ್ದೀವಿ ಲೇಕ್ ಹತ್ರ ನೋಡಿ, ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಮೇಡಮ್ ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಲೇಕ್ ವ್ಯೂನ. ಸಕ್ಕತ್ತಾಗಿದೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವ್ಯಾವ ಪ್ರಾಣಿಗಳು ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡ ಸ್ಟಾರ್ಟ್ ಆದಮೇಲೆ ಹಂಗೆ ನಿಮಗೂ ಸಹ ಮುಂದೆ ಯಾವ್ಯಾವ ಪ್ರಾಣಿ ಸಿಗುತ್ತೆ ಎಲ್ಲ ಆದಷ್ಟು ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ, ನಿಮಗೂ ತೋರಿಸ್ತೀನಿ. ವೇಟಿಂಗ್. ತಾನೇ ಜಸ್ಟ್ ಬೋಟ್ ಸಫಾರಿ ಮುಗಿಸ್ಕೊಂಡು ರೂಮ್ಗೆ ಹೆಜ್ಜೆ ಇಟ್ವಿ. ಹೇಗಿತ್ತಪ್ಪ ಬೋಟ್ ಸಫಾರಿ ಎಕ್ಸ್ಪೀರಿಯನ್ಸು? ಬೋಟ್ ಸಫಾರಿ ವಾಸ್ ಗುಡ್. ನೀರು ಸಿಕ್ಕಾಪಟ್ಟೆ ಇತ್ತು ಮತ್ತು ಮಳೆ ಬರ್ತಾ ಇತ್ತಲ್ಲ. ಸೊ ವೆರೈಟೀಸ್ ಆಫ್ ಬರ್ಡ್ಸ್ ನೋಡಿದ್ವಿ. ಬರ್ಡ್ಸ್ ಹೆಸರಂತೂ ನಂಗೆ ದೇವರಾಣಿ ನಿಜ ಅವ್ರು ಹೇಳಿದ್ದು ನನಗೆ ಯಾವುದೂ ಅರ್ಥ ಆಗಲಿಲ್ಲ ಅಷ್ಟು. ಒಂದು ಗ್ರೇ ಹರಾನ್ ಒಂದು ಕೇಳಿಸ್ಕೊಂಡಿದ್ದು, ಅದು ಬಿಟ್ಟರೆ ಜಿಂಕೆಗಳು ಸಿಕ್ಕಾಪಟ್ಟೆ ಇತ್ತು, ನವಿಲ್ಗಳು ಸಿಕ್ಕಾಪಟ್ಟೆ ಇತ್ತು, ಮತ್ತು ಲಂಗೂರ್ ಅದು ತುಂಬ ಇತ್ತು. ಮತ್ತು ಇನ್ನೊಂದೇನೋ ನೋಡಿದ್ವಿ, ಅದೇನದು ಆರ್ಟನ್ ಸಮಥಿಂಗ್, ಆಟರ್ ನೋಡಿ, ನಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಆಟರ್ ನೋಡಿದ್ವಿ ಲಾಸ್ಟಲ್ಲಿ. ಸೊ ಇಷ್ಟೇ, ಲೈಕ್ ಮೋಸ್ಟ್ ಪ್ರಾಬಬಲಿ ಮಳೆಯಿಂದಾಗೋಸ್ಕರ ನಮಗೆ ಕ್ರೊಕೊಡೈಲ್ ಆಗಲಿ ಟೈಗರ್ ಆಗಲಿ ನೋಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ನಾಳೆ ಬೆಳಿಗ್ಗೆ ಜೀಪ್ ಸಫಾರಿ ಇದೆ, ಬೆಳಿಗ್ಗೆ 6 ಗಂಟೆಗೆ ಇದೆಯಂತೆ. ಸೊ ವೆಯ್ಟಿಂಗ್ ಫಾರ್ ದಟ್. ಅಲ್ಲಿ ಬೆಳಿಗ್ಗೆ ಜೀಪ್ ಸಫಾರಿಲಿ ಏನೇನು ನೋಡ್ತೀವಿ ಅಂತ ಗೊತ್ತಿಲ್ಲ, ಅದನ್ನು ಕವರ್ ಮಾಡಿ ಎಲ್ಲ ಟೋಟಲ್ ಒಂದೇ ವ್ಲಾಗಲ್ಲಿ ಕವರ್ ಮಾಡ್ತೀನಿ. If luck is on our side, we can see tiger spotting. Hoping for the best. Jungle safari started.
ಫ್ರೆಂಡ್ಸ್, ಈಗ ತಾನೇ ಸಫಾರಿ ಮುಗಿಸ್ಕೊಂಡ್ಬಂದ್ವಿ. ಚೆಕ್ಔಟ್ ಮಾಡ್ಬೇಕು ಇವಾಗ. ಇನ್ನು ಸ್ವಲ್ಪ ಹೊತ್ತಲ್ಲಿ ಚೆಕ್ಔಟ್ ಮಾಡ್ತೀವಿ. ಹೇಗಿತ್ತು ಸಫಾರಿ ಎಕ್ಸ್ಪೀರಿಯನ್ಸು? ಸಫಾರಿ ವಾಸ್ ಗುಡ್. ಪೇಷನ್ಸ್ ಇರಬೇಕು ತುಂಬ ಸಫಾರಿಗೆ ಹೋದಾಗ. ಇನ್ನೊಂದೇನೆಂದರೆ ಲೈಕ್ ನೋಡಿದ್ವಿ ಎಷ್ಟೊಂದು ಅನಿಮಲ್ಸ್ ಸಿಗುತ್ತೇನೋ ಅಂತ. ಡ್ಯೂ ಟು ಮಳೆ ಎಲ್ಲ, ಸೊ ಎಲ್ಲ ಬುಷಲ್ಲಿ ನೆಮ್ಮದಿಯಾಗಿ ರೆಸ್ಟ್ ಮಾಡ್ತಾ ಇರುತ್ತೆ. ಸೊ ಜಸ್ಟ್ ನಮಗೆ ಟೈಗರ್ ಒಂದು ಸ್ಪಾಟ್ ಆಯಿತು. ಸೊ ಇಟ್ ವಾಸ್ ಅನ್ ಮೇಲ್ ಟೈಗರ್. ಜಸ್ಟ್ ಹಿಂಗೆ ಪಾಸ್ ಆಯಿತು. ಎಲ್ಲ ಬಸ್ಗಳೆಲ್ಲ ಫುಲ್ಲು ಮುಂದೆ ಇತ್ತು. ಫೋಟೋ ತೆಗಿಯೋಕ್ಕಾಗಿಲ್ಲ, ಬಟ್ ವಿ ಹ್ಯಾವ್ ಸೀನ್ ಟೈಗರ್ ಒಂದು ಪಾಸ್ ಆಯಿತು ಹಿಂಗೆ. ಸೊ ಇನ್ನೊಂದು ಅದರ ಫೀಮೇಲ್ ಟೈಗರು ಮತ್ತು ಕಬ್ಸ್ ಎಲ್ಲ ಇತ್ತು. ಅದು ಬರಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ಸಫಾರಿ ಟೈಮಿಂಗ್ಸ್ ಮುಗೀತು. ಸೊ ಅವ್ರು ವಾಪಸ್ ಕರ್ಕೊಂಬಂದರು. ಬಟ್ ಯು ಶುಡ್ ಬಿ ಹ್ಯಾವಿಂಗ್ ಮೋರ್ ಪೇಷನ್ಸ್ ಟು ವೇಟ್ ಆ್ಯಂಡ್ ವಾಚ್. ಸೊ ಸಫಾರಿಗೆ ಹೋದರೆ ಬೆಸ್ಟ್ ಸೀಸನ್ ಫಾರ್ ಸಫಾರಿ ಅಂದರೆ ಫೆಬ್ರವರಿ, ಮಾರ್ಚ್ ಆ್ಯಂಡ್ ಐ ಥಿಂಕ್ ನವಂಬರ್, ಡಿಸೆಂಬರ್ ಅಂತ ಹೇಳ್ತಾ ಇದ್ರು. ಸೊ ಆ ಟೈಮಲ್ಲಿ ಹೋದರೆ ಯು ಕ್ಯಾನ್ ಫೈಂಡ್ ಅನಿಮಲ್ಸ್. ಈ ಟೈಮಲ್ಲಿ ಮಳೆ ಇರೋದ್ರಿಂದ ಏನು ಅಷ್ಟು ಸ್ಪಾಟಿಂಗ್ಸ್ ಇರಲ್ಲ. ಸೊ ಇದು ನಮ್ಮ ಒಂದು ಸಫಾರಿ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಇನ್ನೇನು ಮುಗಿತು, ಇವಾಗ ಚೆಕ್ಔಟ್ ಆಗಿ ಮನೆ ಕಡೆಗೆ ಪಯಣ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಸೊ ಟಾಡಾ, ಬಾಯ್, ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.